ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಷ್ಣ ಭಟ್ ಮಾತಾಡ್ತಿರೋದು. ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ತುಲಾ ರಾಶಿಯ ಒಂದು ಹಾವಭಾವ ಸಂಪೂರ್ಣವಾಗಿ ಅವರ ಈ ಹೊಸ ವರ್ಷದ ಪ್ರಯುಕ್ತವಾಗಿ ಅವರ ಜೀವನದಲ್ಲಿ ಬದಲಾವಣೆ ಇದ್ರೂ ಕೂಡ ಅವರು ಬರೀ ರೀತಿಗಳಿಂದ ಮದುವೆ ವಿಚಾರದಲ್ಲಾಗ್ಲಿ, ಹಣಕಾಸಿನಲ್ಲಾಗ್ಲಿ, ವ್ಯವಹಾರಿಕದಲ್ಲಾಗ್ಲಿ ತುಂಬಾನೇ ಕಿರಿಕಿರಿ ಅನುಭವಿಸ್ತಾ ಇರ್ತಾರೆ. ಮತ್ತೆ ವಯಸ್ಸು ಮಿತಿ ಮೀರಿದ್ರು ಕೂಡ ಅವರಿಗೆ ಮದುವೆಯಲ್ಲಿ ವಿಳಂಬ ಆಗ್ತಾ ಇರುತ್ತೆ, ಮದುವೆಯಲ್ಲಿ ಅಡೆತಡೆಗಳಾಗ್ತಾ ಇರುತ್ತೆ. ಈ ರೀತಿ ಒಂದು ತೊಂದರೆ ಅವರಲ್ಲಿದ್ರೆ, ಈ ರೀತಿ ಒಂದು ಕಷ್ಟ ಕಾರ್ಪಣ್ಯಗಳು ಅವರಲ್ಲಿ ಸಂಪೂರ್ಣವಾಗಿ ಕಾಡ್ತಾ ಇದ್ರೆ ಇದಕ್ಕೇನು ಪರಿಹಾರ? ಈ ಜೀವನದಲ್ಲಿ ಅವ್ರು ಏನೇ ಒಂದು ಮಾಡಕ್ ಹೋದ್ರು ಕೂಡ ಅನ್ಸ್ಯಾಟಿಸ್ಫ್ಯಾಕ್ಷನ್ ಜೀವನ ಆಗ್ತಾ ಇರುತ್ತೆ. ಮಾನಸಿಕ ಒತ್ತಡ, ದೈಹಿಕ ಒತ್ತಡ, ಈ ರೀತಿಯವರು ಹಂತವಾಗಿ ತುಲಾರಾಶಿಯವರು ಅನುಭವಿಸ್ತಾ ಇರ್ಬೇಕಾದ್ರೆ ಅವ್ರಿಗೆ ನಾವು ಹೇಗೆ ಒಂದು ಪರಿಹಾರ ಮಾಡ್ಬೇಕು? ಅವ್ರ ಜಾತಕದಲ್ಲಿ ನೋಡಿದ್ರೆ ಇದು ವಿಮರ್ಶೆ ಮಾಡಿ ನೋಡಿದಾಗ ಜಾತಕದಲ್ಲೂ ಒಳ್ಳೇದಿರುತ್ತೆ, ಗುರು ಬಲ ಬಂದಿರುತ್ತೆ ಅವ್ರಿಗೆ. ಈ ರೀತಿ ಅವ್ರಿಗೆ ಒಳ್ಳೇದಿದ್ದರೂ ಕೂಡ ಅವರ ಜೀವನದಲ್ಲಿ ಯಾಕೆ ಈ ತರ ಸಮಸ್ಯೆಗಳಾಗ್ತಾ ಇರುತ್ತೆ? ಅವ್ರಿಗೇನಾದ್ರೂ ವಾಮಾಚಾರ ಆಗಿದೆಯಾ? ಅವ್ರಿಗೆ ಸಂಪೂರ್ಣವಾಗಿ ತೊಂದರೆ ಆಗಿದೆಯಾ? ಈ ರೀತಿ ನಿಮ್ಮ ಮನಸ್ಸಲ್ಲಿ ಬಂದಾಗ, ಈ ರೀತಿ ನಿಮ್ಮ ಮೈಂಡ್ ಅಲ್ಲಿ ಅದು ಓಡ್ತಾ ಇರ್ಬೇಕಾದ್ರೆ ಇದಕ್ಕೊಂದು ಸೂಕ್ತವಾದ ಒಂದು ಪರಿಹಾರನ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಮೊದಲನೇದಾಗಿ ನಿಮಗೆ ಈ ತರ ಒಂದು ಅನುಮಾನ ಬಂದ್ರೆ, ನಿಮಗೆ ಹೌದು ತೊಂದರೆಗಳಾಗ್ತಾ ಇದ್ರೆ ಇದಕ್ಕೊಂದು ಸೂಕ್ತ ಪರಿಹಾರ ಏನಂತ ಹೇಳಿದ್ರೆ, ಮೊದಲನೇದಾಗಿ ಆಲದ ಮರ ಒಂದು ಎಲೆಯನ್ನು ತೆಗೆದುಕೊಂಡು ಅದರಲ್ಲಿ ನೀವು ಸಂಪೂರ್ಣವಾಗಿ ಗಟ್ಟಿಯಾದ ಅರಿಶಿಣವನ್ನು ಲೇಪನೆ ಮಾಡಿಕೊಂಡು, ಗಟ್ಟಿಯಾದ ಅರಿಶಿಣ ಸಂಪೂರ್ಣವಾಗಿ ನೀವು ಆ ಆಲದ ಮರದ ಒಂದು ಎಲೆಗೆ ಲೇಪನೆ ಮಾಡಿ, ಆಮೇಲೆ ಅದು ಬೆಳಗಿನ ಜಾವ 5 ಗಂಟೆಗೆ ನೀವು ಅದನ್ನ ರೆಡಿ ಮಾಡಿಕೊಂಡು, ಆಮೇಲೆ ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಗುಲಗಂಜಿ. ನಾನು ತೋರಿಸ್ತೀನಿ ನೋಡಿ ವೀಕ್ಷಕರೇ, ಕಾಣಿಸ್ತಿದೆಯಾ? ಈ ಒಂದು ಬಿಳಿಯ ಗುಲಗಂಜಿನ ತಗೊಂಡು ನೀವು ಆ ಎಲೆಯನ್ನು ಒಂದು 4 ರಿಂದ 5 ಗುಲಗಂಜಿ ಆ ಎಲೆ ಮೇಲೆ ಇಟ್ಟು ಪ್ರತಿ ಗುರುವಾರ ಈ ಗುಲಗಂಜಿನ ನೀವು ಪೂಜೆ ಮಾಡ್ಕೊಂಡು ಹೋಗೋದಾದ್ರೆ, ಬಿಳಿ ಗುಲಗಂಜಿ, ಕೆಂಪು ಗುಲಗಂಜಿ ಅಲ್ಲ, ಬಿಳಿ ಗುಲಗಂಜಿ, ಈ ಬಿಳಿ ಗುಲಗಂಜಿನ ಸಂಪೂರ್ಣವಾಗಿ ಪೂಜೆ ಮಾಡ್ಕೊಂಡು ಹೋಗೋದಾದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಪರಿಪೂರ್ಣವಾದ ತೊಂದರೆಗಳಿಗೆ ಸೂಕ್ತವಾದ ಪರಿಹಾರ. ಅರ್ಥ ಆಯ್ತಾ ವೀಕ್ಷಕರೇ? ಆ ಬಿಳಿಯ ಗುಲಗಂಜಿನ ನೀವು ಉಪಯೋಗ ಮಾಡಿಕೊಂಡು ಪ್ರತಿ ಗುರುವಾರ ಅದನ್ನ ನೀವು ಪೂಜೆ ಮಾಡ್ಕೊಂಡು ಹೋದ್ರೆ, ನಿಮ್ಮ ಗುರುಬಲ ಇದ್ರೂ ಕೂಡ, ನಿಮ್ಗೆ ಗುರುಬಲ ಒಂದು ಸ್ಟ್ರಾಂಗ್ ಅಲ್ಲಿ ಇದ್ರೂ ಕೂಡ ಆ ಒಂದು ಶಕ್ತಿ, ಪೂಜೆಯ ಶಕ್ತಿ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ನಕಾರಾತ್ಮಕ ಚಿಂತೆಗಳನ್ನ ದೂರ ಮಾಡುತ್ತೆ. ತುಲಾ ರಾಶಿಯವರಿಗೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ. ಯಾಕಂದ್ರೆ ಬಿಳಿಯ ಗುಲಗಂಜಿ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಗುಲಗಂಜಿ. ಆ ಒಂದು ಆಲದ ಮರ ನೀವು ಒಂದು ಸಂಪೂರ್ಣವಾಗಿ ತೆಗೆದುಕೊಂಡು ಬಿಳಿಯ ಗುಲಗಂಜಿ ಇಟ್ಟು ಅರಿಶಿಣ ಲೇಪನೆ ಮಾಡಿ ನೀವು ಅದನ್ನು ಪೂಜೆ ಮಾಡ್ಕೊಂಡು ಹೋದಂತಾದ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ತುಂಬಾ ರೀತಿಗಳಿಂದ ವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಜೀವನದಲ್ಲಿ ತುಂಬಾ ಚೇಂಜಸ್ ಕಾಣ್ತೀರ ನೀವು. ಅರ್ಥ ಆಯ್ತಾ ಪ್ರಿಯ ವೀಕ್ಷಕರೇ? ಈ ಒಂದು ಸಣ್ಣದಾದ ಸರಳ ತಂತ್ರ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆ ಆಗುತ್ತೆ, ನಿಮ್ಮ ಹಣಕಾಸಿನಲ್ಲಿ ಯಾವ ರೀತಿ ನಿಮ್ಗೆ ಚೇತರಿಕೆ ಮೂಡುತ್ತಕ್ಕಂಥದ್ದು ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಅರ್ಥ ಆಯ್ತಾ? ಮತ್ತೆ ಇದು ಮಾಡ್ಬೇಕಾದ್ರೆ ಬಹಳ ಜಾಗ್ರತೆ. 5 ಗುಲಗಂಜಿ ಅಥವಾ 4 ಗುಲಗಂಜಿ ಇಟ್ಕೊಂಡು ನೀವು ಮಾಡಿಸ್ಬೇಕಾಗುತ್ತೆ. 3 ಇದ್ರೆ ಆಗಲ್ಲ, 6 ಇದ್ರೆ ಆಗಲ್ಲ, 5 ಅಥವಾ 4 ಈ ಒಂದು ಸಣ್ಣದಾದ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಕೆಲಸ ಹಾಗೆ ಆಗುತ್ತೆ ವೀಕ್ಷಕರೇ. ನಮಸ್ತೆ.